ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು ಸ್ನೇಹಿತರ, ಬರೀ 2,000 ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸುಮಾರು 8,000 ದುಡ್ಡು ಆದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಸೊ ಅದರಲ್ಲಿ ಈಗ ಎಷ್ಟು ಕಂತುಗಳನ್ನು ಕೊಡ್ತಾ ಇದ್ದಾರೆ, ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ, ಅದರಲ್ಲಿ ಮುಖ್ಯವಾಗಿ 23ನೇ ಕಂತಿನ ಹಣ ಅಂತೂ ಜಮಾ ಆಗ್ತಾ ಇದ್ದು ಈಗಾಗಲೇ ನಿನ್ನೆ ಮೊನ್ನೆನೂ ಕೂಡ ಜಮಾ ಆಗಿದೆ. ಸುಮಾರು 25ರಿಂದ 30 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ಈಗ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರ, ಇಂದು ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ? ಸುಮಾರು 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗಾದರೂ ದುಡ್ಡು ಜಮಾ ಆಗ್ತಾ ಇದ್ದು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಹಾಗಾದರೆ ಈ 12 ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಕೂಡ ಅಷ್ಟೇ ಆ 12 ಜಿಲ್ಲೆಗಳನ್ನು ತಿಳ್ಕೊಳ್ಳೇಬೇಕು. ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರ, ಇದರ ಜೊತೆಗೇನೆ ರೇಷನ್ ಕಾರ್ಡ್ ಇದ್ದಂಥವರಿಗೆ 2 ಭರ್ಜರಿ ಗುಡ್ ನ್ಯೂಸ್ಗಳು ಒದಗಿಸಿ ಕೊಟ್ಟಿದ್ದಾರೆ ಆಹಾರ ಇಲಾಖೆಯವರು. ಹಾಗಾಗಿ ಯಾವ ರೇಷನ್ ಕಾರ್ಡ್ ಇದ್ದಂಥವರಿಗೆ ಏನು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 2 ಟಾಪಿಕ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಎಷ್ಟಪ್ಪ ಅಂದರೆ ಸುಮಾರು 4 ಕಂತುಗಳು ಬರಬೇಕು. 4 ಕಂತುಗಳಲ್ಲಿ ಎಷ್ಟು ಕಂತುಗಳನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಮೊದಲು ನಿಮಗೆ. ಸೊ ಈಗ ಸದ್ಯಕ್ಕೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ 22ನೇ ಕಂತಿನ ಹಣ ಈಗಾಗಲೇ ಜುಲೈ ತಿಂಗಳ ಹಣ ಜಮಾ ಆಗಿದೆ. ಹಾಗಾಗಿ ಈಗ 23ನೇ ಕಂತಿನ ಹಣ ಅಂದರೆ ಆಗಸ್ಟ್ ತಿಂಗಳ ಹಣ ಆಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರ, ಒಂದು ಕಂತು ಬರಬೇಕಾಗಿದೆ. ಇನ್ನು 24ನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಬರಬೇಕಾಗಿದೆ. ಅದೇ ರೀತಿಯಾಗಿ 25ನೇ ಕಂತಿನ ಹಣ ಅಕ್ಟೋಬರ್ ತಿಂಗಳ ಹಣ ಕೂಡ ಬರಬೇಕಾಗಿದೆ. ಇದರ ಜೊತೆಗೆ ನವೆಂಬರ್ ಕೂಡ ಮುಗಿದೋಗಿ ಈ ಡಿಸೆಂಬರ್ ಕೂಡ ಪ್ರಾರಂಭವಾಗಿದೆ. ಹಾಗಾಗಿ ನವೆಂಬರ್ ತಿಂಗಳ ಹಣ 26ನೇ ಕಂತಿನ ಹಣ ಬರಬೇಕಾಗಿದ್ದು ಟೋಟಲಿ 4 ಕಂತುಗಳಾದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಸೊ 4 ಕಂತುಗಳಂದರೆ 8,000 ದುಡ್ಡು ನಿಮ್ಮ ಖಾತೆಗಳಿಗೆ ಬರಬೇಕಾಗಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರ, ಈ 8,000 ದುಡ್ಡನ್ನು ಸರ್ಕಾರ ಸತತವಾಗಿ ಹಾಕತ್ತಾ? ಇಷ್ಟು ದುಡ್ಡನ್ನು ಪೆಂಡಿಂಗ್ ಉಳಿಸಲಿಕ್ಕೆ ಕಾರಣ ಏನು? ಸರ್ಕಾರದ ಬಳಿ ದುಡ್ಡೇ ಇಲ್ಲ ಅಂದ ಬಳಿಕ ಇಷ್ಟು ದುಡ್ಡುಗಳನ್ನು ಕೊಡೋದಾದರೂ ಯಾವಾಗ ಅಂತ ನಿಮ್ಮೆಲ್ಲ ಪ್ರಶ್ನೆಗಳು ನಿಮ್ಮ ಮನದಲ್ಲಿ ಉಂಟಾಗಿರಬಹುದು. ಸ್ನೇಹಿತರೆ, ಇದರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಮಾಹಿತಿ ಕ್ಲಾರಿಟಿಯನ್ನು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಅದು ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಸೊ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಇದಾಗಿದೆ ನೋಡಿ. ಅಂದರೆ ಈಗಾಗಲೇ ಗೃಹಲಕ್ಷ್ಮಿಯಲ್ಲಿ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಹಾಗಾಗಿ ಈ ಒಂದು ಕಂತುಗಳಲ್ಲಿ ನಾವು ಸತತವಾಗಿ 2 ಕಂತುಗಳನ್ನು ಮೊದಲು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹೌದು, ಈ 4 ಕಂತುಗಳನ್ನು ಜಮಾ ಮಾಡಲಿಕ್ಕೆ ಸುಮಾರು 10,000 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ ಸರ್ಕಾರಕ್ಕೆ. ಅಷ್ಟು ದುಡ್ಡನ್ನು ಒಮ್ಮೆಲೆ ಹೊಂದಾಣಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಕೂಡ ದುಡ್ಡು ಕೊಡಬೇಕು, ಬೇರೆ ಸ್ಕೀಮ್ಗಳಲ್ಲಿ ಕೂಡ ಮೀಸಲಿಡಬೇಕು, ಅಥವಾ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಬೇಕು. ಈ ರೀತಿ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಬೇಕಂದ್ರೆ ಟೈಮ್ ತೆಗೆದುಕೊಳ್ಳೋದು ಸಹಜ. ಸೊ ಮೊದಲನೇದಾಗಿ 2 ಕಂತುಗಳನ್ನು ಕ್ಲಿಯರ್ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದು, ಅದರಲ್ಲಿ 23 ಆಗಸ್ಟ್ ತಿಂಗಳ ಹಣ, ಅದೇ ರೀತಿಯಾಗಿ ಸೆಪ್ಟೆಂಬರ್ 24ನೇ ಕಂತಿನ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲು ಸರ್ಕಾರ ಮುಂದಾಗಿದೆ. ಹೌದು ಸ್ನೇಹಿತರ, ಈ 2 ಕಂತುಗಳನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ. ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 5,000 ಕೋಟಿಯಷ್ಟು ಫಂಡ್ ಅನ್ನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿಕೊಂಡಾಗಿದೆ. ಅದರಲ್ಲಿ ಮೊದಲನೇದಾಗಿ 2,500 ಕೋಟಿ ಹಣವನ್ನ ಗ್ರಾಮ ಪಂಚಾಯಿತಿಗೆ ಕಳಿಸಿ ಅಲ್ಲಿಂದ ಮತ್ತೆ ವಾಪಸ್ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಬಿಡುಗಡೆ ಮಾಡಿಕೊಂಡು ಅಲ್ಲಿಂದ ಡಿಬಿಟಿ ಟ್ರೆಜರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳ ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುವಂಥದ್ದು. ಸೊ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಈಗಾಗಲೇ ಸಾಕಷ್ಟು ಮಹಿಳೆಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿದೆ. ಹತ್ತತ್ರ 30 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಈಗ ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಧಾರವಾಡ ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ ಆಗಿರಲಿ, ಬೆಳಗಾವಿ, ವಿಜಯನಗರ,
ಅದೇ ರೀತಿಯಾಗಿ ಚಿಕ್ಕಮಗಳೂರು, ಶಿವಮೊಗ್ಗ, ಯಾದಗಿರಿ, ಅದೇ ರೀತಿಯಾಗಿ ಉತ್ತರ ಕನ್ನಡ, ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಇದರ ಜೊತೆಗೇನೆ ಇನ್ನೂ ಹಲವಾರು ಜಿಲ್ಲೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಈಗ ಒಂದು ಜಿಲ್ಲೆಗೆ ಬಿಡುಗಡೆ ಮಾಡಿದ್ರೆ ಅಲ್ಲಿರ್ತಕ್ಕಂತಹ ಎಲ್ಲ ಗೃಹಲಕ್ಷ್ಮಿಯರಿಗೆ ದುಡ್ಡು ಜಮಾ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ದುಡ್ಡು ಜಮಾ ಆದರೆ ಇನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗುತ್ತೆ. ಹೀಗೆ ಅಲ್ಲಲ್ಲಿ ಅಂತ ಹೇಳ್ಬಿಟ್ಟು ಹಂತವಾಗಿ ದುಡ್ಡನ್ನು ಜಮಾ ಮಾಡಿ ಒಂದು ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಬಂದು ಮುಟ್ಟಬೇಕಂದ್ರೆ ಕೇವಲ ಒಂದೆರಡು ದಿನಗಳಲ್ಲಿ ಮುಟ್ಟೋದಲ್ಲ, ಇದಕ್ಕೆ ಸುಮಾರು 10 ರಿಂದ 15 ದಿನ ಆದರೂ ಬೇಕಂತ ಹೇಳ್ಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಯಾಕಂದರೆ ತಾಂತ್ರಿಕ ದೋಷ ಅಂತಲೂ ಕೂಡ ಆಗಬಹುದಂತೆ. ಹಾಗಾಗಿ ಹಂತವಾಗಿ ದುಡ್ಡನ್ನು ರಿಲೀಸ್ ಮಾಡ್ತೀವಿ. ಮತ್ತು ತಾಂತ್ರಿಕ ದೋಷ ಏನಾದರೂ ಆದರೆ ಮತ್ತಷ್ಟು ಡಿಲೇ ಆಗುತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿ ಕೊಡೋದು ಬೇಡ. ಒಂದು ಸ್ವಲ್ಪ ತಡವಾದರೂ ಸಹಿತ ನಿಮ್ಮ ಖಾತೆಗಳಿಗೆ ನಾವು ದುಡ್ಡನ್ನು ಹಾಕಿ ಕೊಡ್ತೇವೆ, ವರಿ ಮಾಡ್ಕೊಳ್ಬೇಡಿ ಅಂತ ಭರವಸೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಸ್ನೇಹಿತರೆ, ಈಗಾಗಲೇ ನಾನು ಹೇಳಿರ್ತಕ್ಕಂತಹ ಜಿಲ್ಲೆಗಳಿಗೆ ಇಂದು ಕೂಡ ಬರ್ತಾ ಇದೆ. ನೀವು ಅಂದ್ಕೊಂಡಿದ್ದೀರಿ ಹಿಂದಿನ ದಿನಗಳಲ್ಲಿ ಬಂದಿದೆ ಅಂತ. ಹಿಂದಿನ ದಿನಗಳಲ್ಲೇ ಒಂದೇ ದಿನದಲ್ಲಿ ಎಲ್ಲರ ಖಾತೆಗಳಿಗೆ ಕ್ಲಿಯರ್ ಆಗಿರೋದಿಲ್ಲ. ಅಲ್ಲಿರ್ತಕ್ಕಂತಹ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಇಂದು ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾಗಿ ನಾನು ಹೇಳಿರ್ತಕ್ಕಂತಹ ಜಿಲ್ಲೆಗಳನ್ನು ರಿಪೀಟ್ ಆಗಿ ನೋಡ್ಕೊಳ್ಬಹುದು ನೀವು. ಆ ಒಂದು ಜಿಲ್ಲೆಗಳಲ್ಲಿ ಈಗ ದುಡ್ಡು ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ ಗದಗ, ಕಲಬುರಗಿ ಕೂಡ ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿ ದೊರಕಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರೆ, ನಾವು ರೇಷನ್ ಕಾರ್ಡ್ನ ಬಗ್ಗೆ ಮಾಹಿತಿಯನ್ನು ತಿಳಿಯೋದಾದರೆ ನಿಮಗೆ ಬರೀ 2 ಗುಡ್ ನ್ಯೂಸ್ ಅಲ್ಲ, ಒಂದೇ ಗುಡ್ ನ್ಯೂಸಲ್ಲಿ 5 ವಸ್ತುಗಳು ಸಿಗ್ತಾ ಇದೆ. ಹೀಗಾಗಿ 5 ಗುಡ್ ನ್ಯೂಸ್ ಅಂದರೂ ತಪ್ಪಾಗಲಿಕ್ಕಿಲ್ಲ. ಹೌದು ಸ್ನೇಹಿತರೆ, ಈ 5 ಇಂದಿರಾ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ 5 ವಸ್ತುಗಳು ಸಿಗ್ತಾ ಇದೆ. ಈ 5 ವಸ್ತುಗಳು ಕಿಟ್ನ ಮುಖಾಂತರ ಸಿಗ್ತಾ ಇರೋದು ನಿಮಗೆ ಗೊತ್ತಿದೆ. ಹೌದು ಸ್ನೇಹಿತರೆ, ಇದರ ಬಗ್ಗೆ ಹೆಚ್ಚಿನ ಫಲಾನುಭವಿಗಳಿಗೆ ಆಲ್ರೆಡಿ ಗೊತ್ತಿದೆ. ಆದರೆ ಯಾವಾಗಿನಿಂದ ಸಿಗ್ತಾ ಇದೆ, ಇದ್ಯಾಕೆ ಈ ತಿಂಗಳಲ್ಲಿ ನವೆಂಬರ್ನಲ್ಲಿ ಬರಲಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಸೊ ಸ್ನೇಹಿತರೆ, ಇದರ ಬಗ್ಗೆ ನಿಮಗೆ ಕ್ಲಿಯರಿಟಿ ಕೊಡೋದಾದರೆ, ಈ ನವೆಂಬರ್ ತಿಂಗಳಲ್ಲಿ ದುಡ್ಡು ಬರಬೇಕಾಗಿತ್ತು. ಈ ರೇಷನ್ ಜೊತೆಗೇನೆ, ಅಕ್ಕಿಯ ಜೊತೆಗೇನೆ ಈ ಕಿಟ್ಟನ್ನು ವಿತರಣೆ ಮಾಡಬೇಕಾಗಿತ್ತು. ವಿತರಣೆ ಯಾಕೆ ಮಾಡಲಿಲ್ಲಪ್ಪ ಅಂದರೆ ಅದಕ್ಕೆ ಕಾರಣ ಇದೆ. ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಕಿಟ್ ರೆಡಿ ಆಗಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಹೌದು ಸ್ನೇಹಿತರೆ, ಈ ಕಿಟ್ಟನ್ನು ರೆಡಿ ಮಾಡಲಿಕ್ಕೆ ಸುಮಾರು 2 ತಿಂಗಳಾದರೂ ಟೈಮ್ ಬೇಕು. ಈಗ ದಿಢೀರನೇ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಕೊಡಲಿಕ್ಕೆ ಸರ್ಕಾರದಕ್ಕೆ ಬರೀ 2-3 ನ್ಯಾಯಬೆಲೆ ಅಂಗಡಿ ಅಲ್ಲ, ಅಥವಾ 3-4 ಜಿಲ್ಲೆಗಳಲ್ಲ, ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ, ಅದರಲ್ಲಿ ಗ್ರಾಮ ಆಗಿರಲಿ, ಹಳ್ಳಿಗಳಾಗಿರಲಿ, ಸೊ ಪ್ರತಿಯೊಂದು ಕಡೆ ಕಳುಹಿಸಿ ಅಲ್ಲಿರ್ತಕ್ಕಂತಹ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಕಿಟ್ಟನ್ನು ಸರಬರಾಜು ಮಾಡಬೇಕಲ್ವಾ. ಹಾಗಾಗಿ ಅದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಆ ಒಂದು ಕಿಟ್ಟನ್ನು ರೆಡಿ ಮಾಡಲಿಕ್ಕೆ ಟೈಮ್ ತೆಗೆದುಕೊಳ್ಳುವಂತಹ ಕಾರಣಕ್ಕಾಗಿ ನವೆಂಬರ್ ತಿಂಗಳಲ್ಲಿ ನಿಮಗೆ ಸಿಗಲಿಲ್ಲ. ಈ ಡಿಸೆಂಬರ್ನಲ್ಲಿ ಬಹುತೇಕ ಸಿಗೋದು ಡೌಟು. ಜನವರಿ ತಿಂಗಳಲ್ಲಿ ಸಿಗುವಂಥದ್ದು ಫಿಕ್ಸ್ ಅಂತ ಇಲ್ಲಿ KH ಮುನಿಯಪ್ಪನವ್ರು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ದಿನ ವೇಟ್ ಮಾಡಬೇಕು. ಕಿಟ್ಟೇ ಸಿಗೋದಂತಲ್ಲ, ಕಿಟ್ ಬದಲಾಗಿ ಅಕ್ಕಿ ಅಂತ ಕೊಡ್ತಾರೆ ಕಿಟ್ ಕೊಡಲ್ದ ತಿಂಗಳಲ್ಲಿ. ಇನ್ನು ಕಿಟ್ಟನ್ನು ಪ್ರಾರಂಭ ಮಾಡಿದ್ರೆ ಇನ್ಮೇಲಿಂದ ಪ್ರತಿ ತಿಂಗಳು ಕೂಡ ಕಿಟ್ಟನ್ನು ವಿತರಣೆ ಮಾಡ್ತಾರಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಕಿಟ್ ಏನೇನು ಸಿಗುತ್ತೆ ನಿಮಗೆ ಗೊತ್ತಿದೆ. ಉದಾಹರಣೆಗೆ ನಾನು ಹೇಳ್ತೀನಿ ಕೇಳಿ. ಈ ಅಕ್ಕಿಯ ಜೊತೆಗೇನೆ ಗಾಣದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು, ತೊಗರಿ ಬೇಳೆ, ಬೇಳೆಕಾಳುಗಳು, ಅದರ ಜೊತೆಗೆ ರಾಗಿ ಕೂಡ ಸಿಗುವಂತಹ ಸಾಧ್ಯತೆ ಇದೆಯಂತೆ. ಓಕೆನಾ, ಈ ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಇದೇ ರೀತಿ ಹೆಚ್ಚುವರಿ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.